ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರವನ್ನು ಅಂತಾರಾಷ್ಟ್ರೀಯ ಗುಬ್ಬಚ್ಚಿಗಳ ದಿವಸವನ್ನು ಆಚರಿಸ್ತಾ ಇದ್ದೀವಿ. ಈ ವಾರದಲ್ಲಿ ಅಂತಾರಾಷ್ಟ್ರೀಯ ಗುಬ್ಬಚ್ಚಿ ದಿವಸದ ಶುಭಾಶಯಗಳು ತಮ್ಮೆಲ್ಲರಿಗೂ. ಹಾಗಾಗಿ ನಾವೆಲ್ಲ ತಿಳ್ಕೊಳ್ತಿರುವಂತಹ ಪಕ್ಷಿ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ, ಗುಬ್ಬಚ್ಚಿ ಅಥವಾ ಹೌಸ್ ಸ್ಪ್ಯಾರೋ ಅಂತ ಕರಿತೀವಿ. ಮನುಷ್ಯರೊಂದಿಗೆ ಒಡನಾಟವನ್ನ ಇಟ್ಕೊಂಡು ಬಂದಿರುವಂತಹ ಪುರಾತನ ಕಾಲದಿಂದ ಇಂದಿನ ಅತ್ಯಾಧುನಿಕ ಯುಗದವರೆಗೂ ಮನುಷ್ಯರೊಂದಿಗೆ ಸದಾ ಒಡನಾಟವನ್ನ ಮುಂದುವರಿಸಿರುವಂತಹ ಒಂದು ವಿಶೇಷ ಪಕ್ಷಿ ಅಂದ್ರೆ ಅದು ನಮ್ಮ ಗುಬ್ಬಚ್ಚಿ ಅಥವಾ ಹೌಸ್ ಸ್ಪ್ಯಾರೋ. ಇದರ ವೈಜ್ಞಾನಿಕ ಹೆಸರು ಪ್ಯಾಸರ್ ಡೊಮೆಸ್ಟಿಕಸ್ ಅಂತ. ಇದು ಕೂಡ ಒಂದು ಸರ್ವಭಕ್ಷಕ ಪಕ್ಷಿ. ಈ ಪಕ್ಷಿಯನ್ನ ನೀವೆಲ್ಲ ನೋಡಿರ್ತೀರಾ. ಗುರುತಿಸೋದು ಕಷ್ಟ ಇಲ್ಲ. ಹೆಣ್ಣು ಹಕ್ಕಿ ಸಾಧಾರಣ ಬೂದು ಬಣ್ಣಕ್ಕಿರುತ್ತೆ. ರೆಕ್ಕೆ ಮೇಲೆ ಕಪ್ಪು ಪಟ್ಟೆಗಳನ್ನು ಹೊಂದಿರುತ್ತೆ. ಗಂಡು ಹಕ್ಕಿಗೆ ರೆಕ್ಕೆ, ಕೆನ್ನೆ, ತಲೆ ಮೇಲೆ ಕಂದು ಬಣ್ಣ ಇರುತ್ತೆ ಹಾಗೂ ಹೊಟ್ಟೆ ಭಾಗ ಮಾತ್ರ ಬೂದು ಬಣ್ಣಕ್ಕಿರುತ್ತೆ. ಈ ಪಕ್ಷಿಯನ್ನ ಗುರುತಿಸೋದು ತುಂಬಾ ಕಷ್ಟ ಇಲ್ಲ. ಮನೆಯ ಅಂಗಳದಲ್ಲಿ ಏನಾದ್ರು ಒಣಗಿಸೋದಕ್ಕೆ ಹಾಕಿರುವಂತಹ ಸಂದರ್ಭದಲ್ಲಿ ಆ ಒಣಗಿ ಹಾಕಿರುವಂತಹ ಭತ್ತ, ಗೋಧಿ, ರಾಗಿಯ ಕಾಳುಗಳನ್ನ ಹಿಡ್ಕೊಳ್ತಾ ತಿಂತ ಓಡಾಡ್ತಾ ಇರುತ್ತೆ ಚುರುಕಾಗಿ. ಗದ್ದೆಯ ಸುಗ್ಗಿ ಮಾಡುವಂತಹ ಸಂದರ್ಭದಲ್ಲಿ ಸುಗ್ಗಿಯ ಪ್ರದೇಶದಲ್ಲಿ ಹೆಚ್ಚಾಗಿ ಓಡಾಡ್ತಿರುತ್ತೆ. ಯಾವಾಗಲೂ ಕೂಡ ಇಂದಿನವರೆಗೂ ಮನುಷ್ಯರೊಂದಿಗೆ ಒಡನಾಟವನ್ನ ತುಂಬಾ ಅತ್ಯಂತ ಹತ್ತಿರದಿಂದ ನಿಕಟವಾಗಿ ಇಟ್ಕೊಂಡಿರುವಂತಹ ಪಕ್ಷಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿ ಸಾಧಾರಣ 3 ರಿಂದ 5 ವರ್ಷಗಳ ಕಾಲ ಬದುಕತ್ತೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಕಾಲ ಬದುಕಿದ್ದು ಅಂದ್ರೆ 15 ವರ್ಷ 7 ತಿಂಗಳ ಕಾಲ ಬದುಕಿರುವಂತಹ ದಾಖಲೆಗಳು ನಮಗೆ ಸಿಗುತ್ತೆ. ಈ ಪಕ್ಷಿಯ ಆಹಾರವನ್ನ ನಾವು ನೋಡಬೇಕು ಅಂತ ಹೋದ್ರೆ ಇದು ದೊಡ್ಡದಾಗಿರುವಂತಹ ಒಂದು ಪ್ರಪಂಚವನ್ನ ಇಟ್ಕೊಂಡಿದೆ. ಆಹಾರಕ್ಕಾಗಿ ಈ ಪಕ್ಷಿ ಸಾಧಾರಣವಾಗಿ ಸರ್ವಭಕ್ಷಕ ಅಥವಾ ಓಮ್ನಿವೋರ್ ಅಂತ ಕರಿತೀವಿ. ಧಾನ್ಯಗಳು, ಹೂ ಬಿಡುವ ಸಸ್ಯಗಳ ಬೀಜ, ಕಳೆ ಬೀಜಗಳು, ಕೀಟಗಳು, ಅವುಗಳ ಲಾರ್ವಾ, ಜಿಗಿ ಹುಳುಗಳು, ಮರಿ ಹುಳುಗಳು ಇವನ್ನೆಲ್ಲ ತಿನ್ನುತ್ತೆ. ಮುಖ್ಯವಾಗಿ ಈ ಪಕ್ಷಿಯ ಆಹಾರದಲ್ಲಿ 60 ರಿಂದ 80% ಯಾವಾಗಲೂ ಭತ್ತ, ರಾಗಿ, ಸೂರ್ಯಕಾಂತಿ ಬೀಜ, ಬಿಡಿಸಿರುವಂತಹ ಜೋಳದ ಕಾಳುಗಳು, ಗೋಧಿ ಮತ್ತೆ ಭತ್ತದ ಸಿಪ್ಪೆ ಈ ಥರದನ್ನ ಹೊಂದಿರುತ್ತೆ. ಕೀಟಗಳನ್ನ ಸಾಧಾರಣವಾಗಿ ಅದರ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಬ್ರೀಡಿಂಗ್ ಸೀಸನ್ನಲ್ಲಿ ಅದು ಸೇವಿಸುತ್ತೆ. ಸಾಧಾರಣ ಸಂತಾನೋತ್ಪತ್ತಿಯ ಕಾಲ ಅಂತ ಕರಿಬೋದು. ಕಂಬಳಿ ಹುಳ ಅಥವಾ ಚುಂಗುಳ, ಜೀರುಂಡೆ, ಜಿಗಿ ಹುಳಗಳು, ಮರಿ ಹುಳಗಳು, ಇರುವೆಗಳು, ಗಿಡದ ಹೇನುಗಳನ್ನ ಹೇರಳವಾಗಿ ಪೋಷಕಾಂಶಕ್ಕೋಸ್ಕರ ತಿನ್ನುತ್ತೆ. ಜಾನುವಾರುಗಳು ತಿಂದ್ಬಿಟ್ಟಿರುವಂತಹ ಆಹಾರದಲ್ಲಿರುವಂತಹ ಬೀಜಗಳು ಮತ್ತೆ ನಮ್ಮ ಮನೆಯಿಂದ ಹೊರಗಡೆ ಹಾಕುವಂತಹ ಮುಸುರೆಯಲ್ಲಿರುವಂತಹ ಆಹಾರದ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ಸೇವಿಸುತ್ತೆ. ಹಾಗಷ್ಟೇ ಅಲ್ಲದೆ ಇದು ಸಂತಾನೋತ್ಪತ್ತಿಯ ಸಮಯದಲ್ಲಿ ಎಳೆ ಮೊಗ್ಗುಗಳು, ಎಳೆ ಕುಡಿ ಎಲೆಗಳು, ಹಣ್ಣುಗಳು ಮತ್ತು ಹೂವಿನ ಮಕರಂದ, ಹೆಚ್ಚಾಗಿ ಬೋರೆಹಣ್ಣು, ಬೆಟ್ಟನಲ್ಲಿಕಾಯಿ, ದ್ರಾಕ್ಷಿ ಈ ಥರದ ಹಣ್ಣುಗಳನ್ನು ಕೂಡ ಸೇವಿಸುತ್ತೆ. ಸಾಧಾರಣವಾಗಿ ಈ ಪಕ್ಷಿಗಳು, ನಮ್ಮ ಗುಬ್ಬಚ್ಚಿಗಳು ಗುಂಪಾಗಿ ಮೇಯೋದನ್ನ ನೀವೆಲ್ಲ ನೋಡಿರ್ತೀರಾ. ಈ ಪಕ್ಷಿಗಳು ಗೂಡು ಕಟ್ಟೋದಕ್ಕೆ ತನ್ನದೇ ಆದಂತಹ ಬೇರೆಯ ಒಂದು ಸಮಯವನ್ನ ಅಂತ ಇಟ್ಕೊಂಡಿರೋದಿಲ್ಲ. ವರ್ಷವೆಲ್ಲ ಗೂಡು ಕಟ್ಟುತ್ತೆ. ಸಾಧಾರಣವಾಗಿ ನಿಮಗೆ ಗೊತ್ತಿರೋ ಹಾಗೆ ಮನೆಯ ಹಂಚಿನ ಸಂದಿಗಳಲ್ಲಿ ಹುಲ್ಲು, ಹತ್ತಿ ಇತ್ಯಾದಿಗಳನ್ನು ಉಪಯೋಗಿಸಿ ಗೂಡನ್ನು ತಯಾರಿಸುತ್ತೆ. ಅದಕ್ಕೆ ನೀವು ಅದರ ಗೂಡನ್ನು ನೋಡಿದರೆ ಖಂಡಿತ ಹೇಳ್ಬೋದು, ಹುಲ್ಲು, ಹತ್ತಿ, ದಾರ, ಒಣಗಿರುವಂತಹ ಕಳೆ, ಒಣಗಿದ ಗಿಡಗಳ ಗರಿಗಳು ಇಂಥವನ್ನೆಲ್ಲ ಸೇರಿಸಿ ಗೂಡನ್ನು ಕಟ್ಟುತ್ತೆ. ಈ ಪಕ್ಷಿ ಅಂಡಾಕಾರದ ಅಂದ್ರೆ ಮೊಟ್ಟೆ ಆಕಾರದ ನಯವಾದ ಫಳಫಳ ಹೊಳೆಯುವಂತಹ ಬಿಳಿ, ಹಸಿರು ಬಿಳಿ, ನೀಲಿ ಬಿಳಿ ಬಣ್ಣವನ್ನು ಹೊಂದಿರುವಂತಹ ಮೊಟ್ಟೆಗಳನ್ನು ಇಡುತ್ತೆ. ಒಂದ್ಸರಿಗೆ ಸಾಧಾರಣ 3 ರಿಂದ 6 ಮೊಟ್ಟೆಗಳನ್ನು ಇಡುತ್ತೆ. ಈ ಪಕ್ಷಿಯ ಕೂಗನ್ನು ನೀವೆಲ್ಲ ಕೇಳಿರ್ತೀರಾ, ಆದರೂ ಕೂಡ ಒಂದು ಬಾರಿ ಮತ್ತೊಮ್ಮೆ ಕೇಳಿ. ಈ ರೆಕಾರ್ಡ್ನ ಮಾಡಿದ್ದು ಸಾಧಾರಣವಾಗಿ ಈ ಪಕ್ಷಿಗಳು ಗುಂಪಾಗಿ ಮೇಯ್ತಾ ಇರುವಾಗ ಅಥವಾ ಆಹಾರವನ್ನು ತೆಗೆಳ್ತಾ ಇದ್ದಾಗ ಅದರ ಒಂದರೊಂದಿಗೆ ಒಂದು ಸಂವಹನ ಮಾಡುವಂತಹ ಸಂದರ್ಭದಲ್ಲಿ ತೆಗೆದಂತಹ ರೆಕಾರ್ಡಿಂಗ್ ಇದು. ಈ ಪಕ್ಷಿಯಲ್ಲಿ ಹಲವಾರು ವಿಶೇಷಗಳಿದೆ.
ಹಲವಾರು ನಮಗೆ ತಿಳ್ಕೊಬೇಕಾದಂತಹ ಅಂಶಗಳಿದೆ. ಮಾರ್ಚ್ ಏಪ್ರಿಲಿಂದ ಶುರುವಾಗಿ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಮೊಟ್ಟೆಗಳನ್ನು ಇಡುತ್ತೆ. ಸಾಧಾರಣವಾಗಿ ಗಂಡು ಮತ್ತು ಹೆಣ್ಣು ಎರಡೂ ಪಕ್ಷಿಗಳು ಒಟ್ಟಾಗಿ ಸೇರಿ 11ರಿಂದ 14 ದಿವಸಗಳವರೆಗೆ ಮೊಟ್ಟೆಗೆ ಕಾವನ್ನು ಕೊಡುತ್ತೆ. ಸರತಿಯ ಆಧಾರದಲ್ಲಿ ಕೆಲವು ಸಮಯ ಗಂಡು ಪಕ್ಷಿ ಕಾವನ್ನು ಕೊಡುತ್ತೆ, ಕೆಲವು ಸಮಯ ಹೆಣ್ಣು ಪಕ್ಷಿ ಕಾವನ್ನು ಕೊಡುತ್ತೆ. ಈ ಪಕ್ಷಿ ಈಗ ನಿಮಗೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನೋಡ್ಬೋದು. ಆದರೆ ಅಂಟಾರ್ಟಿಕಾ ಧ್ರುವ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಎಲ್ಲ ಭಾಗದಲ್ಲಿರುತ್ತೆ. ದೂರಕ್ಕೆ ಹೋಗಿದ್ದಿಲ್ಲ, ಮನುಷ್ಯರೊಂದಿಗೆ ಒಡನಾಟವನ್ನು ಹೊಂದಿದೆ. ಆದರೆ ನಾವು ಇಂದಿನ ದಿನಗಳಲ್ಲಿ ಆ ಪಕ್ಷಿನ ದೂರಕ್ಕೆ ತಳ್ತಾ ಇದ್ದೀವಿ. ವಿಶೇಷ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇದಕ್ಕೆ ನಾನು ಹೇಳಿದೆ, ಪುರಾತನ ಕಾಲದಿಂದ ಇವತ್ತಿನವರೆಗೂ ಅತ್ಯಾಧುನಿಕ ಯುಗದವರೆಗೂ ಈ ಪಕ್ಷಿ ಕಂಡು ಬಂದಿದೆ ಅಂತ. ಇದಕ್ಕೆ ಆಧಾರ ಎಲ್ಲಿದೆ ಅಂತ ಕೇಳಿದರೆ, 10,000 ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಜೊತೆಯಾಗಿ ಈ ಪಕ್ಷಿಗಳು ಬಂದಿರೋದು ಅಲ್ಲಿನ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದನ್ನು ಕಾಣ್ಬೋದು. 3500 ವರ್ಷಗಳ ಹಿಂದೆ ಈಜಿಪ್ಟ್ನ ಪಿರಮಿಡ್ನ ಕಲ್ಲುಗಳಲ್ಲಿ ಗುಬ್ಬಚ್ಚಿಯನ್ನು ಚಿತ್ರವನ್ನು ಬರೆದಿದ್ದಾರೆ. ಎಷ್ಟು ಸುಂದರವಾಗಿರುವಂಥ ಚಿತ್ರ ಅಂದರೆ, ಅಂದಿನ ಸಮಯದಲ್ಲೇ ಅಂತಹ ಒಂದು ಪ್ರಧಾನವಾದಂತಹ ಮುಖ್ಯವಾಗಿರುವಂತಹ ಸ್ಥಾನವನ್ನು ಈ ನಮ್ಮ ಗುಬ್ಬಚ್ಚಿ ಪಕ್ಷಿಗೆ ಕೊಟ್ಟಿದ್ರು. 175 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಉದ್ಯಾನ, ಮನೆ ಮತ್ತು ತೋಟಗಳಲ್ಲಿ ಕೃಷಿಯಲ್ಲಿ ತುಂಬ ತೊಂದರೆ ಕೊಟ್ಟಿದ್ದಂತಹ ಜಿಗಿಹುಳುಗಳು ಅಥವಾ ಮ್ಯಾಗೋಟ್ಸ್ ಅಂತ ಕರಿತೀವಿ, ಅದರ ನಿರ್ಮೂಲನೆ ಮಾಡಬೇಕು ಅಂತ ತುಂಬ ಏನೇನು ಔಷಧಿಗಳನ್ನು ಪ್ರಯೋಗ ಮಾಡಿದರೂ ಸಾಧ್ಯ ಆಗಲಿಲ್ಲ. ಆಗ ಇಂಗ್ಲೆಂಡ್ ಮತ್ತು ಬೇರೆ ಬೇರೆ ಹಲವಾರು ದೇಶಗಳಿಂದ ನ್ಯೂಯಾರ್ಕ್, ಬೆಥಲ್ಹ್ಯಾಮ್ ಇನ್ನೆಲ್ಲ ಪ್ರದೇಶಗಳಿಗೆ ಈ ಪಕ್ಷಿಯನ್ನು ತಂದು ಬಿಡ್ತಾರೆ. ಬಿಟ್ಟಾಗ ಎಷ್ಟು ಆಶ್ಚರ್ಯ ಅಂತಂದರೆ, ಈ ಹುಳಗಳ ಸಂಪೂರ್ಣ ಸಂತತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಯಶಸ್ವಿಯಾಗುತ್ತೆ. ಆದರೆ ಜನ ತಿಳ್ಕೊಂಡಿದ್ರು ಈ ಪಕ್ಷಿ ಹುಳಗಳನ್ನು ವರ್ಷವಿಡೀ ತಿನ್ನುತ್ತೆ. ಖಂಡಿತ ಇಲ್ಲ, ಅದು ಸಂತಾನೋತ್ಪತ್ತಿಯ ಸಮಯದಲ್ಲಿ ಮಾತ್ರ ಪೋಷಕಾಂಶಕ್ಕೋಸ್ಕರ ತಿನ್ನುತ್ತೆ. ಹಾಗಾಗಿ ಈ ಪಕ್ಷಿ ತುಂಬ ಇದರ ಸಾಮರ್ಥ್ಯವನ್ನು ತೋರಿಸಿದಾಗ ತುಂಬ ಜನಗಳಿಗೆ ಮೆಚ್ಚುಗೆಯಾಗಿ ಅಲ್ಲಿನ ಸಂಗಾತಿಯಾಗಿ ಇಂಗ್ಲೆಂಡ್ನಲ್ಲೂ ಕೂಡ ಈಗ ಈ ಪಕ್ಷಿಗಳನ್ನು, ಅಮೆರಿಕದಲ್ಲೂ ಕೂಡ ಈ ಪಕ್ಷಿಗಳನ್ನು ನೋಡಬಹುದು. ತನ್ನ ಅಸಾಧಾರಣವಾಗಿರುವಂತಹ ಜೀವನ ಶೈಲಿಯ ಸಾಮರ್ಥ್ಯದಿಂದ ವಿಶೇಷ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, 3,000-4,000 ಅಡಿಗಳ ಆಳದಲ್ಲಿ ಗಣಿಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮನುಷ್ಯರೊಂದಿಗೆ ಈ ಪಕ್ಷಿಗಳು ಬದುಕಿದೆ ಅಂತಂದರೆ ಎಂತಹ ಆಶ್ಚರ್ಯ ಅಲ್ವಾ? ಅಮೆರಿಕಾದ ನ್ಯೂಯಾರ್ಕ್ನ 80 ಅಂತಸ್ತಿನ ಕಟ್ಟಡಗಳ ತುದಿಯಲ್ಲಿ, ಕಾರ್ಖಾನೆಗಳ ತುದಿಯಲ್ಲಿ ಈ ಪಕ್ಷಿ ಬದುಕುತ್ತೆ ಅಂದರೆ ಎಂಥ ಒಂದು ಸಹಬಾಳ್ವೆಯನ್ನು ಮನುಷ್ಯರೊಂದಿಗೆ ಹೊಂದಿರ್ಬೋದು. ಶಾಪಿಂಗ್ ಕೇಂದ್ರಗಳಲ್ಲಿ ಇದು ಮನುಷ್ಯನ ಜೊತೆಗೆ ಹೊಸ ಹೊಸ ಬರ್ತಿರುವಂತಹ ಮಾಧ್ಯಮಗಳನ್ನು ಪ್ರತಿ ಸರಿಯೂ ತಿಳ್ಕೊಳ್ತಾ ಹೋಗ್ತಾ ಇದೆ. ಎಷ್ಟು ಮಟ್ಟಿಗೆ ಈ ಪಕ್ಷಿ ಅಪ್ಡೇಟ್ ಆಗಿದೆ ಅಂದರೆ, ಶಾಪಿಂಗ್ ಕೇಂದ್ರಗಳಲ್ಲಿ ನಾವೆಲ್ಲ ಹೋದಾಗ ತಾನೇ ಬಾಗಿಲು ತೆಕ್ಕೊಳ್ಳುತ್ತೆ. ಈ ಪಕ್ಷಿ ಕೂಡ ಆ ಬಾಗಿಲು ತೆಗೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಂಡು ತಾನು ಹೋಗಿ ಆ ಎಲೆಕ್ಟ್ರಿಕ್ ಸಂವೇದಕದ ಮುಂದೆ ನಿಂತಾಗ ಆ ಬಾಗಿಲನ್ನು ತೆಗೆದ್ಮೇಲೆ ತಾನು ಒಳಗೆ ಹೋಗುತ್ತೆ. ಇನ್ನೂ ಎಷ್ಟು ಮುಂದುವರೆದಿದೆ ಈ ಪಕ್ಷಿ ಅಂದರೆ, ಬೇರೆ ಅಮೆರಿಕದಂಥ ದೇಶಗಳಲ್ಲಿ ಮತ್ತು ಯುರೋಪ್ನ ಹಲವಾರು ದೇಶಗಳಲ್ಲಿ ಇವತ್ತಿಗೂ ಕೂಡ ಹಾಲನ್ನು ಗಾಜಿನ ಬಾಟ್ಲಿಗಳಲ್ಲಿ ಕೊಡ್ತಾರೆ. ಆ ಗಾಜಿನ ಬಾಟ್ಲಿಗಳ ಮೇಲ್ಗಡೆ ಲೋಹದ ಮುಚ್ಚಳವನ್ನು ಕೊಟ್ಟಿರ್ತಾರೆ. ಆ ಲೋಹದ ಮುಚ್ಚಳವನ್ನು ಒಡೆದು ಅಲ್ಲಿ ಕೆನೆಬೆರೆತವಾದ ಹಾಲನ್ನು ಕುಡಿಯುವಂತಹ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತೆ. ಅಂದಿನಿಂದ ಇಂದಿನವರೆಗೂ ಈ ಪಕ್ಷಿ ಮನುಷ್ಯರ ಒಡನಾಟವನ್ನು ಖಂಡಿತ ಬಿಟ್ಟಿಲ್ಲ. ಹಾಗಿದ್ರೆ ನೀವೆಲ್ಲ ಕೇಳಿದ್ರಿ ಅಲ್ವಾ, ಗುಬ್ಬಚ್ಚಿಗಳು ಇವತ್ತು ಇರುವಂತಹ ಮೊಬೈಲ್ ಟವರ್ಗಳಿಂದ, ತರಂಗಗಳಿಂದ ಮನುಷ್ಯರಿಂದ ದೂರ ಆಗಿದೆ ಅಂತ ಕೇಳ್ತಿದ್ರಿ ಅಲ್ವಾ? ಅದೆಲ್ಲ ನಿಜಾನೇ ಆಗಿದ್ರೆ ಬೆಂಗಳೂರಿನಂತಹ ನಗರಗಳಲ್ಲಿ ಇವತ್ತು ಒಂದು ಗುಬ್ಬಚ್ಚಿನೂ ಇರಬಾರ್ದಿತ್ತು ಅಲ್ವಾ? ಯಾಕೆ ಹಾಗಿದ್ರೆ ನಮ್ಮಿಂದ ಈ ಪಕ್ಷಿಗಳು ದೂರ ಆಯಿತು? ನೀವು ಹಿಂದಿನ ಹುಡುಗರಾಗಿದ್ದಂತಹ ಸಣ್ಣ ಆಟದ ಸಮಯದಲ್ಲಿ ಕಂಡಂತಹ ಜೀವನದ ಚಿತ್ರಣವನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ ತಲೆಯಲ್ಲಿ. ನೀವೆಲ್ಲ ಆಟ ಆಡ್ತಾ ಇರ್ತಿದ್ರಿ ಹೊರಗಡೆ, ನಿಮ್ಮ ತಾಯಿಯೋ ಅಥವಾ ಅಜ್ಜಿಯೋ ಮನೆ ಹೊರಗಡೆ ಅಕ್ಕಿಯನ್ನು ತಂದು ಹರಡ್ತಾ ಇದ್ರು, ಬಿಸಿಲಿಗೆ ರಾಗಿಯನ್ನು ಹರಡ್ತಾ ಇದ್ರು ಅಥವಾ ಕಾಳುಗಳನ್ನು ಹರಡ್ತಾ ಇದ್ರು. ಈ ಪಕ್ಷಿ ಬಂದು ಅಲ್ಲಿ ಆ ಕಾಳುಗಳನ್ನು ತಿಂದು ತನ್ನ ಜೀವನವನ್ನು ಮುಂದುವರಿಸ್ತಾ ಇತ್ತು. ಎಲ್ಲಿ ಈ ಪಕ್ಷಿಗಳಿಗೆ ತೊಂದರೆ ಅಂತ ಬಂತು ಅಂತಂದ್ರೆ, ನಾವೆಲ್ಲ ಹಿಂದೆ ಪಾತ್ರೆ ತೊಳೆಯೋದಕ್ಕೆ ಏನನ್ನು ಉಪಯೋಗಿಸ್ತಿದ್ವಿ? ಹಳ್ಳಿಯ ಭಾಗಗಳಲ್ಲಿ ಹೆಚ್ಚಾಗಿ ಅಲ್ಲಿ ಸಿಗುವಂತಹ ಮಣ್ಣನ್ನು ಉಪಯೋಗಿಸಿ ಪಾತ್ರೆ ತೊಳಿತಾ ಇದ್ರು. ಅಂಟುವಾಳಕಾಯಿಯಿಂದ ಬರುವಂತಹ ರಸವನ್ನ ಸೇರಿಸಿ ಪಾತ್ರೆಯನ್ನು ತೊಳಿತಾ ಇದ್ರು. ಇದು ಯಾವುದು ವಿಷ ಅಲ್ಲ, ಇದನ್ನು ತಿನ್ನೋದ್ರಿಂದ ಏನೂ ಆಗಲ್ಲ. ಯಾವತ್ತು ನಾವು ನಮ್ಮ ಮನೆಗಳಲ್ಲಿ ಡಿಟರ್ಜೆಂಟ್ ಪೌಡರ್, ಸೋಪಿನ ಪುಡಿಯನ್ನು ತಂದು ಪಾತ್ರೆ ತೊಳೆಯೋದಕ್ಕೆ ಶುರು ಮಾಡಿದ್ವಿ, ಆಗ ಈ ಪಕ್ಷಿಗಳಿಗೆ ತೊಂದರೆ ಆಗಕ್ಕೆ ಶುರುವಾಯಿತು. ಯಾವಾಗ ನಾವೆಲ್ಲ ಅಕ್ಕಿಯನ್ನು ತಂದು ಒಣಗಿಸಿ ಪುಡಿ ಮಾಡಿ ಹಿಟ್ಟನ್ನು ಮಾಡ್ತಿದ್ವಿ, ಆದರೆ ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ರೆಡಿಯಾಗಿ ಸಿಗುವಂತಹ ಅಕ್ಕಿ ಹಿಟ್ಟಿನ ಪುಡಿಯನ್ನು ಮನೇಲಿ ತಂದು ದೋಸೆ ಮಾಡಿ ಇನ್ನೇನೋ ಮಾಡಿ ತಿಂತೀವಿ. ಆಗ ಇದಕ್ಕೆ ಆಹಾರ ಸಿಗೋದು ಕಮ್ಮಿ ಆಯಿತು. ಆದರೂ ಕೂಡ ಮನುಷ್ಯರ ಒಡನಾಟವನ್ನು ಬಿಡೋದಕ್ಕೆ ಇಷ್ಟಪಡದೆ ನಾವು ಊಟ ಮಾಡಿ ಉಳಿದಿರುವಂತಹ ಬಿಸಾಕ್ತಿವಲ್ಲ, ಪಾತ್ರೆ ತೊಳೆದಾಗ ಹೊರಗಡೆ ಬರುತ್ತಲ್ಲ, ಆ ಥರ ಮುಸರೆ ಪದಾರ್ಥಗಳನ್ನು, ಅನ್ನದ ಅಗಳುಗಳನ್ನು ತಿಂದು ಬದುಕ್ತಾ ಇತ್ತು. ಆದರೆ ಯಾವಾಗ ನಾವು ಪಾತ್ರೆ ತೊಳೆಯೋದಕ್ಕೆ ಡಿಟರ್ಜೆಂಟ್ ಪುಡಿಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ವಿ, ನಮ್ಮ ಗುಬ್ಬಚ್ಚಿ ಮತ್ತು ಅದರ ಸಂತತಿಗೆ ಅದು ಮಾರಕವಾಗಿ ಪರಿಣಮಿಸ್ತಾ ಬಂತು. ಹಾಗಾಗಿ ಎಂದೂ ಕೂಡ ಮನುಷ್ಯರ ಒಡನಾಟವನ್ನು ಬಿಡದೇ ಇದ್ದಂತಹ ಪಕ್ಷಿ ಈ ಒಂದು ಕಾರಣಕ್ಕಾಗಿ ಮನುಷ್ಯರಿಂದ ದೂರ ಹೋಗೋದಕ್ಕೆ ಶುರುವಾಯಿತು. ತರಂಗಗಳಿಂದ ತೊಂದರೆ ಆಗಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ
ಹೆಚ್ಚಿನ ತೊಂದರೆ ಆಗ್ತಿರೋದು ನಮ್ಮ ಆಹಾರ ಪದ್ಧತಿಯಿಂದ. ಬಹುಶಃ ಜಗತ್ತಿನಲ್ಲಿ ಮನುಷ್ಯನೊಬ್ಬನೇ ಇರಬಹುದು ವಿಷವನ್ನು ತಿಂದು ಬದುಕ್ತಾ ಇರುವಂತಹ, ಆಸೆಪಟ್ಟು ತಿಂದು ಬದುಕ್ತಾ ಇರುವಂತಹ ಜೀವಿ ಅಂತ ಹೇಳ್ಬಹುದು. ಹಾಗಾಗಿ ಇಂಥ ಮುದ್ದಾದ ಪಕ್ಷಿಗಳನ್ನ ನಾವು ದೂರ ಮಾಡ್ಬೇಕಾ? ಖಂಡಿತ ಬೇಡ ಅಲ್ವಾ? ಹಾಗಾಗಿ ಸಣ್ಣ ಸಣ್ಣ ಮನೆಯ ಸಂದಿಯಲ್ಲಿ ಗೂಡುಗಳನ್ನ ಮಾಡಿ ಇಟ್ಟು ಕರೀರಿ. ಕಾಳುಗಳನ್ನು ಹಾಕಿದ್ರೆ ಖಂಡಿತ ಈ ಪಕ್ಷಿಗಳು ನಿಮ್ಮ ಮನೆಯ ಅಂಗಳಕ್ಕೆ ಬರುತ್ತೆ. ಅದನ್ನ ನೋಡಿ ನಿಮ್ಮ ಮಕ್ಕಳಿಗೂ ಪಕ್ಷಿಗಳನ್ನ ಗುರುತಿಸೋದನ್ನ ತಿಳಿಸ್ಕೊಳ್ಬಹುದು. ಗುಬ್ಬಚ್ಚಿಯಿಂದ ಪಕ್ಷಿ ವೀಕ್ಷಣೆಯನ್ನ ನೀವೆಲ್ಲ ಶುರು ಮಾಡಬಹುದು. ನಿಮ್ಗೆಲ್ಲ ತಿಳಿದಿರುವಂತಹ ಪಕ್ಷಿಯ ಬಗ್ಗೆ ಇಂದು ತಿಳಿಸಿದ್ದೀನಿ. ಇಲ್ಲಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.